ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ? ನಾವಿವತ್ತು ಸಿಂಪಲ್ಲಾಗಿ ಚಿಕನ್ ಫ್ರೈ ಮಾಡೋದು ಯಾವ ಥರ ಅಂತ ನೋಡ್ಕೊಳ್ಳೋಣ. ತುಂಬ ವೆರೈಟೀಸ್ ಇದಾವೆ ಮಾಡೋದ್ರಲ್ಲಿ. ಇದರಲ್ಲಿ ನಮ್ಮದು ಒಂದು ಇರಲಿ ಅಂತ ಅಷ್ಟೇ. ಒಂದು ಬಾಣಲೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಹಸಿಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡೋದು. ಆಮೇಲೆ ಒಂದೆರಡು ಈರುಳ್ಳಿ, ಮೀಡಿಯಮ್ ಸೈಜ್ 2 ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಫ್ರೈ ಮಾಡಬೇಕು. ಅದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಫ್ರೈ ಮಾಡಿದಾದಮೇಲೆ ಆಮೇಲೆ ಬಂದ್ಬಿಟ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್. ಇಲ್ಲಿ ನನ್ನ ಮಗಳು ನಾನು ಮಾಡ್ತೀನಿ ಅಂತ ಬಂದಳು, ಅಂತ ಬಿಟ್ಟೆ. ಫ್ರೈ ಮಾಡ್ತಿದ್ದಾಳೆ. ಈಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಅಕ್ಕಿ ಫೇಸ್ ಎಕ್ಸ್ಪ್ರೆಷನ್ ನೋಡ್ರಿ, ಸಿಡಿಯುತ್ತಲ್ಲ ಕೈಗೆ, ಅದಕ್ಕೋಸ್ಕರ ಹಾಕಿ ದೂರ ನಿಂತ್ಕೊಂಡು ಅದನ್ನು ಕಲ್ಸಕ್ಕೆ ಹೋಗ್ತಾಯಿದ್ದಾಳೆ. ಇದ್ರಾಗ ನಂದು ಒಂದು ಇರಲಿ ಅಂತ ನನ್ನ ಮಗನೂ ಬಂದ, ನಾನು ಮಾಡ್ತೀನಿ ಅಂತ. ನೀವೇ ಮಾಡಿರಿ ಅಂತ ನಾನು ಸುಮ್ಮನೆ ಸೈಡಿಗೆ ನಿಂತ್ಕೊಂಡ್ಬಿಟ್ಟೆ. ಆಮೇಲೆ ಒಂದು ಅರ್ಧ kg ಚಿಕನ್ ತೊಳೆದಿಟ್ಟಿದ್ದು ಅದರಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡೋದು. ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಹಾಕಿಬಿಟ್ಟು ಬಿಟ್ಬಿಟ್ರೆ ಅದೆಲ್ಲ ನೀರು ಬಿಟ್ಕೊಳ್ಳುತ್ತೆ. ಆ ನೀರು ಹೋಗೋವರೆಗೂ ಪ್ಲೇಟ್ ಹಾಕಿ ಮುಚ್ಚಿ ಬೇಯಿಸ್ಬೇಕು. ಅದನ್ನು ಫಸ್ಟ್ ತಿರುಗಿಸ್ಕೊಬೇಕು, ಉಪ್ಪು ಹಾಕ್ಬಿಟ್ಟು ತಿರುಗಿಸಿದಾದ್ಮೇಲೆ ಒಂದು ಪ್ಲೇಟ್ ಹಾಕಿ ಮುಚ್ಚಿ ಬೇಯಿಸ್ಬಿಡೋದು. ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ ಅಲ್ಲ, ಆ ನೀರಲ್ಲೇ ಬೇಯಬೇಕದು. ಅಂದರೆ ಸ್ವಲ್ಪ ನೀಚು ಸ್ಮೆಲ್ ಇರುತ್ತಲ್ಲ, ಅದು ಬರಲ್ಲ. ಹೇಗಿದೆ ಫ್ರೆಂಡ್ಸ್ ಎಲ್ಲರೂ? ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ. ಆಮೇಲೆ ಖಾರಕ್ಕೆ ಎಷ್ಟು ಬೇಕೋ ನಾವು ಖಾರದ ಪುಡಿ ಹಾಕ್ಕೊಳೋದು ಅದನ್ನು. ಆಮೇಲೆ 1-2 ಸ್ಪೂನಷ್ಟು ಚಿಕನ್ ಮಸಾಲ ಅಷ್ಟೇ. ಇಂಗ್ರೀಡಿಯೆಂಟ್ಸ್ ಏನೂ ಇಲ್ಲ. ಜಾಸ್ತಿ ಹಾಕಿದಷ್ಟು ಹೆವಿ ಮಸಾಲ ಅನ್ನಿಸ್ತೈತೆ. ಜಾಸ್ತಿ ಜನ ಇದ್ದಾಗ ಗ್ರೇವಿ ಬೇಕಂದರೆ ಹಾಕ್ಕೋಬೇಕು. ಫ್ರೈಗೆ ಬಂದು ಇಷ್ಟೇ ಸಾಕು. ಇದೆಲ್ಲ ಹಾಕಿ ತಿರುಗಿದ್ಮೇಲೆ ಅದು ಖಾರದ ಪುಡಿ ಹಾಕಿದ್ಮೇಲೆ ತಳ ಹಿಡಿಯುತ್ತಲ್ಲ, ಇನ್ನೊಂಚೂರು ಬೇಯಬೇಕಲ್ಲ, ಅದಕ್ಕೊಂದು ಗ್ಲಾಸಷ್ಟು ನೀರು ಹಾಕ್ಕೊಂಬಿಟ್ಟು ಮತ್ತು ಪ್ಲೇಟ್ ಹಾಕಿ ಮುಚ್ಚಿ ಕುದಿಸ್ಬಿಡೋಣ ಅದನ್ನು. ಫ್ರೈ ಬಂದುಬಿಟ್ಟು ಸ್ವಲ್ಪ ನಮಗೆ ತಿಕ್ಕಾಗಿ ಗ್ರೇವಿ ಟೈಪ್ ಇದ್ದರೂ ನಡೆಯುತ್ತೆ ಅಂದರೆ ಓಕೆ. ಬಟ್ ನಾನಿಲ್ಲಿ ಫುಲ್ ಡ್ರೈ ಮಾಡೋಣ ಅಂದ್ಕೊಂಡೆ. ಇವಾಗ ಸ್ವಲ್ಪ ನೀರಿನ ಅಂಶ ಇದೆಯಲ್ಲ, ಇವಾಗ ಏನು ಮಾಡ್ಬೇಕಂದ್ರೆ ಐ ಫ್ಲೇಮಲ್ಲಿ ಇಟ್ಕೋಬೇಕು ನಾವು. ಐ ಫ್ಲೇಮಲ್ಲಿ ಇಟ್ಕೊಂಬಿಟ್ಟು 1 ನಿಮಿಷ 2 ನಿಮಿಷ ಅಷ್ಟೇ ಚೆನ್ನಾಗಿ ತಿರುಗಿಸಿ ಫ್ರೈ ಮಾಡಬೇಕು ಅದನ್ನು. ಅವಾಗ ನೀರಿನ ಅಂಶ ಎಲ್ಲ ಹೋಗ್ಬಿಟ್ಟು ಫುಲ್ ಡ್ರೈ ಆಗಿಬಿಡುತ್ತೆ. ಅವಾಗ ಒಂದು 1/2 ನಿಂಬೆಹಣ್ಣು ಹಿಂಡ್ಕೊಂಬಿಟ್ಟು ಮೇಲೆ ಕೊತ್ತಂಬರಿ ಸಹ ಹಾಕಿದ್ರೆ ಮುಗೀತು, ಚಿಕನ್ ಫ್ರೈ ರೆಡಿ.